ಇದು ಪವಿತ್ರವಾದಂಥ ಸಭೆ. ನಿಮ್ಮ ಅಭಿಮಾನಕ್ಕೆ ನಾನು ಗೌರವ ಕೊಡ್ತೀನಿ. ಆದರೆ ನೀವು ಕೋರ್ಟಿನ ವಿಚಾರ ಇಲ್ಲಿ ನನ್ನ ಮೇಲೆ ಒತ್ತಡ ಹೇಳಕ್ಕೆ ಹೋಗಬೇಡಿ. ನನಗೆ ಭಾವನೆ ಗೊತ್ತಿದೆ. ನಾನು ಇಲ್ಲಿ ಕೋರ್ಟಿನ ವಿಚಾರ ನಾನೆಲ್ಲ ಮಾತಾಡೋಕ್ಕಾಗಲ್ಲ. ನಾನು ಇಲ್ಲಿ ನಿಮ್ಮ ಒಬ್ಬ ಸೇವಕ, ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇರ್ಬೋದು, ಆದರೆ ರಾಮನಗರ ಜಿಲ್ಲೆಯ ಮಗ, ಆ ಮಗನನ್ನ ಹೆಂಗೆ ಕಾಪಾಡಿಕೊಳ್ಬೇಕು ಆ ಕೆಲಸ ನೀವೆಲ್ಲ ಸೇರಿ ಮಾಡಬೇಕು. ನಿಮಗೆ ಒಳ್ಳೇದಾಗಬೇಕಾ? ಸುಮ್ಮನೆ ಇರಿ. ಇವೆಲ್ಲ ಏನು ಹೇಳ್ತಾರೆ ಮೀಡಿಯಾ ಅವ್ರು, ಏನು ಹೇಳ್ತಾರೆ? ಡಿ.ಕೆ. ಶಿವಕುಮಾರ್ ಒತ್ತಡಕ್ಕೆ ಮಣಿತಾ ಇದ್ದಾನೆ ಅಂತೇಳಿ ಬರ್ತಾರೆ. ಕಾನೂನು ಚೌಕಟ್ಟಲ್ಲೇ ನಾವೆಲ್ಲ ಕೆಲಸ ಮಾಡಬೇಕು, ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಅಷ್ಟೇ ನಾನು ಹೇಳೋದು. ನಾನು ಹೆಂಗೆ ದೇವ್ರ ಮೇಲೆ ಪ್ರಾರ್ಥನೆ ಮಾಡಿದೆ, ನೀವು ಪ್ರಾರ್ಥನೆ ಮಾಡಿ. ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹೇಳಿದ್ದೀನಿ. ಹೇಳಿದ್ದೆ ತಾನೇ ನಾನು? ನೀವು ಹಂಗೆ ಚಾಮುಂಡಿಗೆ ಈಗ ಹೋಗಿ ಪ್ರಾರ್ಥನೆ ಮಾಡಿ, ಭಗವಂತ ತಾಯಿ ಒಳ್ಳೇದು ಮಾಡ್ತಾಳೆ. ಆಗ್ಬೋದಾ? ಬಂಧುಗಳೇ, ವೇದಿಕೆಯಲ್ಲಿರೋಂಥ ನನ್ನ ಶಾಸಕ ಮಿತ್ರರಾದಂಥ ಇಕ್ಬಾಲ್ ಹುಸೇನ್ ರವರೇ, ನಮ್ಮ ರೇವಣ್ಣವರಿದ್ದಾರೆ, ಮಧು ಇದ್ದಾರೆ, ನಮ್ಮ ಉದಯ್ ಇದ್ದಾರೆ, ರಾಮಾಜಿ ಗೌಡ್ರು ಇದ್ದಾರೆ, ಗೋಪಾಲ್ ಕೃಷ್ಣ ಇದ್ದಾರೆ, ಇನ್ನ ನಮ್ಮ ರವಿ ಇದ್ದಾರೆ, ಸುಧಾಮ್ ದಾಸ್ ಇದ್ದಾರೆ, ಸೊ ಪಕ್ಕದ ಮಾಜಿ ಶಾಸಕ ಅಶ್ವಥ್ ಇದ್ದಾರೆ, ತಾವೆಲ್ಲ ಕೂಡ ಇದ್ದೀರಿ. ಈ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ಮುಖ್ಯಮಂತ್ರಿ ಆದಮೇಲೆ ನಾನು ಮೊದಲನೇ ಬಾರಿಗೆ ಈ ಕರಗ ಮಹೋತ್ಸವಕ್ಕೆ ಬಂದಿದ್ದೇನೆ. ನಾನು ಪಟಾಕಿ ಹೊಡೆದು ಯಾಕೆ ಹಾಳು ಮಾಡಿಸ್ತಾ ಇದ್ದೀಯ ನೀನು? ಯಾಕೆ ಹಾಳು ಮಾಡಿಸ್ತಾ ಇದ್ದೀಯ? ಸುಮ್ಮನೆ ಯಾರ ಮನೆ ಹಾಳು ನೀವೆಲ್ಲ ಎಷ್ಟು ಏನು ನೀರು ಇರೋದಕ್ಕೆ ಮಾತಾಡಿ ಸ್ವಾಮಿ, ಮಾತಾಡಿ, ಏನಾಗಲ್ಲ. ನಿಲ್ಸ್ರು. ಬಂಧುಗಳೇ, ನಾನು ಅಭಿಮಾನವಾಗಿ ನಿಮ್ಮ ಸೇವೆಯಿಂದ